ಬಹಳ ಸಿಂಪಲ್ ಐತೆ. ಡು ನಾಟ್ ಬಳಸಬೇಕು ಮತ್ತೆ ಡಸ್ ನಾಟ್ ಬಳಸಬೇಕು ಅಂತ. ಈ ಡು ನಾಟ್ ಮತ್ತೆ ಡಸ್ ನಾಟ್ ಯಾವಾಗ ಬಳಸಬೇಕು, ಯಾರಿಗೆ ಬಳಸಬೇಕು ಅಂತ ತಿಳ್ಕೊಂಡ್ರೆ ಸಾಕು, ಗೊತ್ತಾಗುತ್ತೆ. ಅದು ಬಹಳ ಈಸಿ. ಯಾರಿಗೆ ಬಳಸಬೇಕು, ಈ ಡು ನಾಟ್ ಯಾರಿಗೆ ಬಳಸಬೇಕು, ಈ ಡಸ್ ನಾಟ್ ಯಾರಿಗೆ ಬಳಸಬೇಕು ನೋಡೋಣ ಬನ್ನಿ. ಈ ಡು ನಾಟ್ ಅನ್ನ ಯಾರಿಗೆ ಬಳಸಬೇಕಪ್ಪ ಅಂತಂದ್ರೆ ಐ ವಿ ಯು ದೇ, ಐ ವಿ ಯು ದೇ ಇವ್ರಿಗೆ ಏನ್ ಮಾಡ್ಬೇಕ್ರಿ, ಡು ನಾಟ್ ಬಳಸಬೇಕು. ಇದು ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನು, ಸಹಾಯಕ ಕ್ರಿಯಾಪದ. ಒಂದು ಸೆಂಟೆನ್ಸ್ ಅನ್ನ ಮಾಡಬೇಕಾಗಿತ್ತಂದ್ರೆ ಅದಕ್ಕೆ ಸಹಾಯಕ ಬರ್ತದ, ಅದಕ್ಕೆ ನಾವು ಸಹಾಯಕ ಕ್ರಿಯಾಪದ ಅಂತೀವಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇದೇನಿದು ಡು ನಾಟ್, ಯಾವುದಕ್ಕೆ ಬರ್ತದ ಡು ನಾಟ್, ಐ ಡು ನಾಟ್, ವಿ ಡು ನಾಟ್, ಯು ಡು ನಾಟ್, ದೇ ಡು ನಾಟ್. ಐ ಡು ನಾಟ್, ವಿ ಡು ನಾಟ್, ಯು ಡು ನಾಟ್, ದೇ ಡು ನಾಟ್ ಅಂತೇಳಿ ಅರ್ಥ. ಹಿಂಗಂದ್ರೇನು, ನಾನು ಮಾಡೋದಿಲ್ಲ, ನಾವು ಮಾಡೋದಿಲ್ಲ, ನೀನು ಮಾಡೋದಿಲ್ಲ, ಅವರು ಕೂಡ ಮಾಡೋದಿಲ್ಲ, ಈ ರೀತಿ